ಕೊಟ್ರೆ ಒಳ್ಳೆ ಐಫೋನು ಬೈಕ್ ಇದ್ಬಿಟ್ರೆ ನಾನು ಹಿಂದೆ ಹುಡುಗಿರು ಬಂದ್ಬಿಡ್ತಾರೆ ಇಲ್ಲ ಅಂದಮೇಲೆ ಮಕ್ಕಳನ್ನ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೈಕಲ್ ವಿಷಯಕ್ಕೆ ಅದೆಷ್ಟು ಲಕ್ಷ ಜನ ಮಕ್ಕಳು ಮನೆಗೆ ಬರ್ದೆ ಆಟ ಆಡಿದಾರೋ ಗೊತ್ತಿಲ್ಲ. ಮುಂಬೈವರೆಗೂ ಹೋಗ್ಬಿಟ್ಟಿದ್ದ. ಒಂದು 3 ದಿನ ಆದ್ಮೇಲೆ ಹುಡಿಕೊಂಡು ಕರ್ಕೊಂಡು ಬಂದು ಅವ್ನಿಗೆ ಸೈಕಲ್ನ ಕೊಡ್ಸೋದು. ಬಟ್ ಇವಾಗ ಏನಾಗಿದೆ ಅಂದ್ರೆ ಮಕ್ಕಳು ಕೇಳಿದ್ರೆ ಡೈರೆಕ್ಟ್ ಆಗಿ 1 ಲಕ್ಷ ರೂಪಾಯಿ ಐಫೋನ್. ಸೊ ಅವ್ರು ನಾನು ನೋಡ್ತಾ ಇದ್ದಿದ್ದು ರೀತಿನೇ ಬೇರೆ ಇತ್ತು. ನಾನು ಒಬ್ಬನೇ ಇದ್ದಿದ್ದು, ನಾನು ಒಬ್ಬನೇ ಕನ್ನಡ ಮೀಡಿಯಂ. ಅವ್ರ ಅಪ್ಪ ಅಮ್ಮ ಎಲ್ಲನ ಅವ್ರ ದೂರದಲ್ಲಿ ನಿಂತಿದ್ರೆ ಗದ್ರದು ಕಿತ್ಕೊಳ್ಳೋದು. ಯಾಕಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಪ್ರಮೋಷನ್ ಎಲ್ರಿಗೂ ಬಂದ್ಬಿಡುತ್ತೆ, ಪ್ರಮೋಷನ್ ದುಡ್ಡು ಬಂದ್ಬಿಡುತ್ತೆ ಅಂತ ಎಲ್ಲ ಅನ್ಕೊಳ್ತಾರೆ. ನಿಜವಾಗ್ಲೂ ಬರಲ್ಲ ಎಲ್ರಿಗೂನು. ಬಟ್ ಆ ಟೈಮಲ್ಲಿ ಟ್ರೆಂಡಿಂಗ್ ಇದ್ದಾಗ ಪ್ರಮೋಷನ್ಸ್ ಬರ್ತಾ ಇತ್ತು, ದುಡ್ಡು ಬರ್ತಾ ಇತ್ತು, ಮಾಡ್ಕೊಳ್ತಾ ಇದ್ದು. ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಹೇಳ್ಕೊಳ್ತಾರೆ. ಅವ್ರಿಗೆ ಇವತ್ತು ಒಂದು ಕಂಟೆಂಟು ಮಾಡಕ್ ಬರಲ್ಲ ಅವ್ರ ಕೈಲಿ. ಯಾಕಂದ್ರೆ ಅವ್ರಿಗೆ ಟ್ರೆಂಡಿಂಗ್ ಅಲ್ಲಿ ಹೋಗಕ್ ಬರಲ್ಲ. ಯಾಕಂದ್ರೆ ಅವ್ರ ಯೋಗ್ಯತೆ ಅಷ್ಟೇ ಇದ್ದಿದ್ದು. 50 ರಿಂದ 60 ಸಾವಿರ ರೂಪಾಯಿ ಎಷ್ಟು ಪ್ರಮೋಷನ್ ಬಂದಿರ್ಬೋದು ಅಷ್ಟೇ. ಒಂದು ಒಳ್ಳೆ ಸ್ಪೋರ್ಟ್ಸ್ ಬೈಕ್ ತಗೋಬಿಟ್ರೆ, ಕ್ಯಾಮ್ರಾ ತಗೋಬಿಟ್ರೆ ನಾನು ಮೋಟೋ ವ್ಲಾಗ್ ಮಾಡ್ಬೋದು. ನಾನು ಎಕ್ಸ್ಪೆಕ್ಟ್ ಮಾಡೋ ರೀತಿ ನನ್ನ ವಿಷನ್ಗೆ ತಕ್ಕನಾಗಿ ಈ ಮೊಬೈಲಲ್ಲಿ ಶೂಟ್ ಮಾಡೋಕ್ಕಾಗಲ್ಲ. ಮಹಾರಾಷ್ಟ್ರದಲ್ಲಿ ಒಬ್ಬ ಹುಡುಗ ಐಫೋನ್ ವಿಷಯಕ್ಕೆ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗಿ ಏನೇನೋ ಆಯಿತು ಅಂತ ಒಂದು ನ್ಯೂಸ್ ಬಂತು. ಈಗ ಆ್ಯಕ್ಚುಲಿ ಬರ್ತಾ ಇರೋ ನ್ಯೂಸ್ ಏನಂತಂದ್ರೆ ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಐಫೋನ್ ವಿಷಯ ಅನ್ನೋದು ಒಂದು ಪಾರ್ಟ್ ಅಷ್ಟೇ. ಬಟ್ ಅದೇನು ಮೇನ್ ಥಿಂಗ್ ಅಲ್ಲ. ಬಟ್ ಅವ್ರ ಫ್ಯಾಮಿಲಿಯಲ್ಲೇ ಒಂದಷ್ಟು ಪ್ರಾಬ್ಲಮ್ಸ್ ಇತ್ತು. ಏನೋ ಅವ್ರ ಅಪ್ಪ ಅಮ್ಮ ಸಪ್ರೇಟ್ ಆಗಬೇಕು ಅಂತ ಒಂದು ವಿಚಾರಗಳು, ಈ ಥರದ್ದು ಏನೋ ಒಂದೊಂದು ವಿಷಯಕ್ಕೆ ಬರ್ತಾ ಇತ್ತು. ಸೊ ಅದನ್ನ ಬಿಡೋಣ ಸೈಡ್ಗೆ. ಆ್ಯಕ್ಚುಲಿ ಏನು ಅಂತಂದ್ರೆ ಈ ಥರ ಇದೊಂದೇ ಕೇಸಲ್ಲ. ಐಫೋನ್ಗೋಸ್ಕರ ಸತ್ತಿರೋದು ಈಗ ಒಂದು 6-7 ತಿಂಗಳಿಂದ ನಾವು ಕೇಳ್ಪಟ್ಟಿದ್ದೀವಿ. ಯಾವುದೋ ಒಂದು ಹುಡುಗ ಅಂದರೆ ಅವನೇ ಮನೇಲಿ ಆಲ್ರೆಡಿ ಸೂಸೈಡ್ ಮಾಡ್ಕೊಂಡಿದ್ದ. ಬಟ್ ಇದು ಸ್ವಲ್ಪ ಔಟ್ಸೈಡು ನಡೀತಲ್ಲ. ಸೊ ಎಲ್ಲ ಕ್ಯಾಮ್ರಾ ಎಲ್ಲ ಇಟ್ಕೊಂಡು ಶೂಟ್ ಮಾಡಿದ್ರು ವಿಡಿಯೋ. ಸೊ ಡೈರೆಕ್ಟ್ ಇನ್ಸಿಡೆಂಟು ಲೈವ್ ಆಗಿ ಸಿಗ್ತಲ್ಲ. ಸೊ ಅದರಿಂದ ಇದು ಸ್ವಲ್ಪ ಪಾಪ್ಯುಲರ್ ಆಗಿದೆ ಅಷ್ಟೇ. ಬಟ್ ಈ ಥರ ಐಫೋನ್ಗೋಸ್ಕರ, ಬೈಕ್ಗೋಸ್ಕರ ಮಕ್ಳುಗಳು ಮನೆ ಬಿಟ್ಟು ಹೋಗ್ತಾ ಇರೋದು, ಸಾಯ್ತಾ ಇರೋದು ಇದೇನು ಹೊಸ್ತೇನಲ್ಲ. ಯಾಕೆ ಈಗಿನ ಜನ್ರೇಷನ್ ಮಕ್ಕಳು ಈ ಥರ ಬಿಹೇವ್ ಮಾಡ್ತಾ ಇದ್ದಾರೆ? ಆ್ಯಕ್ಚುಲಿ ಈಗಿನ ಜನ್ರೇಷನ್ ಮಕ್ಕಳಲ್ಲ, ಹಳೆ ಕಾಲದಿಂದನೂ ಕೂಡ ಇದೇ ರೀತಿನೇ ಇರ್ತಾ ಇದ್ದಿದ್ದು. ಮೊದಲು ನಾವು ಒಂದಷ್ಟು ವರ್ಷಗಳ ಹಿಂದೆ ಹೋದ್ರೆ ಸಾಮಾನ್ಯವಾಗಿ ನಾವು ಒಂದು 10 ವರ್ಷಕ್ಕಿಂತ ಚಿಕ್ಕ ಮಕ್ಕಳಾಗಿದ್ರೆ ಏನು ಮಾಡ್ತಾಯಿದ್ರು? JCB ಕೊಡಿಸ್ಬೇಕು, ಕಾರ್ ಬೇಕು, ರಿಮೋಟ್ ಕಾರ್ ಬೇಕು ಅಂತ ಹಠ ಇಟ್ಕೊಂಡು ಮನೆಗೆ ಬರದೇ ಇರೋದು ಇವೆಲ್ಲ ಮಾಡ್ತಾಯಿದ್ರು. ಅದನ್ನು ಬಿಟ್ಟರೆ ಇನ್ನು ನೆಕ್ಸ್ಟ್ ಸೈಕಲ್ ವಿಷಯಕ್ಕೆ ಅದೆಷ್ಟು ಲಕ್ಷ ಜನ ಮಕ್ಕಳು ಮನೆಗೆ ಬರದೆ ಆಟ ಆಡಿದಾರೋ ಗೊತ್ತಿಲ್ಲ. ಅಂದರೆ ಎಲ್ಲ ಡೆತ್ ಆಗಿದ್ದಾರೆ ಅಂತಲ್ಲ, ಆ ಥರ ಸಾವಿರಾರು ಕೇಸ್ ಕೂಡ ಆಗಿದೆ. ನನ್ನ ಎಕ್ಸ್ಪೀರಿಯೆನ್ಸಲ್ಲೂ ಅಷ್ಟೇ, ನಾನು ಕೂಡ ಅಷ್ಟೇ. ನಂಗೆ ಸೈಕಲ್ ಕೊಡಿಸಿಲ್ಲ ಅಂತ ಎಷ್ಟೋ ಸತಿ ನಾನು ಮನೆಗೆ ಬರಲ್ಲ ಅಂತ ರಾತ್ರಿ 10 ಗಂಟೆ 11 ಗಂಟೆ ಮನೆಯಿಂದ ಆಚೆ ಕೂತ್ಕೊಳ್ತಾ ಇದ್ದೆ, ಮನೆಗೆ ಬರ್ತಾ ಇರಲಿಲ್ಲ. ನನ್ನ ಫ್ರೆಂಡ್ಸು ಕೆಲವರು ತುಂಬ ಜನ ಅವರು ಕೂಡ ಇದೇ ರೀತಿ ಮಾಡಿದ್ರು. ಒಬ್ಬ ಅಂತೂ ಮುಂಬೈವರೆಗೂ ಹೋಗ್ಬಿಟ್ಟಿದ್ದ. ಒಂದು 3 ದಿನ ಆದಮೇಲೆ ಹುಡಿಕೊಂಡು ಕರ್ಕೊಂಡು ಬಂದು ಅವನಿಗೆ ಸೈಕಲ್ನ ಕೊಡಿಸೋದು. ಸೊ ಈ ಥರ ಮೊದಲಿಂದನೂ ಹಠ ಹಿಡಿಯೋದು ಕಾಮನ್ ಆಗಿದೆ. ಬಟ್ ಅವತ್ಲಿಗೆ ಏನು ಮಕ್ಕಳೇನು ಹಠ ಹಿಡಿತಾ ಇದ್ರಲ್ಲ, ಅದು ಅಟ್ಲೀಸ್ಟು ಸ್ವಲ್ಪ ಕೈಗೆ ಎಟ್ಕೋ ರೀತಿನಾದರೂ ಇರ್ತಾ ಇತ್ತು. ಅಂದರೆ ಬರೋ ಒಂದು ತಿಂಗಳು ಸ್ಯಾಲ್ರಿನಲ್ಲಿ ಒಂದು ಅರ್ಧ ಸ್ಯಾಲ್ರಿ ಖರ್ಚು ಮಾಡೋದು ಸಾಕು, ಮಕ್ಕಳಿಗೆ ಅದನ್ನು ಕೊಡಿಸ್ಬೋದಾಗಿತ್ತು ಅನ್ನೋ ಥರ ಇತ್ತು. ಬಟ್ ಇವಾಗ ಏನಾಗಿದೆ ಅಂದರೆ ಮಕ್ಕಳು ಕೇಳಿದ್ರೆ ಡೈರೆಕ್ಟಾಗಿ 1 ಲಕ್ಷ ರೂಪಾಯಿ ಐಫೋನ್. ಒಂದು ಫ್ಯಾಮಿಲಿ 20-25 ಸಾವಿರ ದುಡಿತಾ ಇದೆ ಅಂತ ಅಂದರೆ 4 ತಿಂಗಳು ಸ್ಯಾಲ್ರಿ ಕೊಡಬೇಕಾಗುತ್ತೆ ಐಫೋನ್ ಕೊಡಿಸೋದಕ್ಕೋಸ್ಕರ. ಆ್ಯಕ್ಚುಲಿ ಪ್ರಾಬ್ಲಮ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಗೊತ್ತಾ? ನನ್ನ ಎಕ್ಸ್ಪೀರಿಯೆನ್ಸ್, ನಾನು ಲೈವ್ ಆಗಿ ನಾನು ಅನುಭವಿಸಿದ ಪ್ರಕಾರ ಪೇರೆಂಟ್ಸ್ ಏನು ಮಾಡ್ತಾರೆ ಅಂತ ಅಂದರೆ ತಮ್ಮ ಮಕ್ಕಳನ್ನ ಒಳ್ಳೆ ಸ್ಕೂಲು, ಒಳ್ಳೆ ಕಾಲೇಜ್ಗೆ ಜಾಯಿನ್ ಮಾಡಿಸ್ಬಿಟ್ರೆ ಸಾಕು. ಫೀಸ್ ಕಟ್ತಾರೋ ಬಿಡ್ತಾರೋ ಸೆಕೆಂಡ್ರಿ. ಅಷ್ಟನ್ನು ಮಾತ್ರ ಅವ್ರು ನೋಡ್ತಾರೆ. ಆ ಸ್ಕೂಲು, ಆ ಕಾಲೇಜ್ಗೆ ಹೋಗ್ಬಿಟ್ರೆ ನನ್ನ ಮಗ, ನನ್ನ ಮಗಳು ತುಂಬ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡ್ತಾರೆ, ಏನೋ ಅಚೀವ್ ಮಾಡಿಬಿಡ್ತಾರೆ ಅಂತ ಯೋಚನೆ ಮಾಡ್ತಾರೆ. ಬಟ್ ಆ ಸ್ಕೂಲು, ಕಾಲೇಜ್ಗೆ ಇವರು ಒಂದು ಏನಿರುತ್ತಲ್ಲ, ಇವರೊಂದು ಲೈಫ್ ಸ್ಟೈಲು, ಮಿಡಲ್ ಕ್ಲಾಸು ಕ್ಯಾಟಗರಿ ಏನಿರುತ್ತೆ ಅಂತ ಅಂದ್ಕೊಳ್ಳಿ, ಅದಕ್ಕಿಂತ ಮೀರಿದವ್ರು ಬರ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಕ್ಲಾಸ್ ಅವರೇ ಹೋಗುವಂಥ ಒಂದು ಸ್ಕೂಲು, ಕಾಲೇಜ್ಗೆ ಒಂದು ಮಿಡಲ್ ಕ್ಲಾಸ್ ಪೇರೆಂಟ್ಸ್ ಕಷ್ಟಪಟ್ಟು ತೊಗೊಂಡೋಗಿ ತನ್ನ ಮಗುನಲ್ಲಿ ಹಾಕ್ಬಿಟ್ರೆ ನೆಕ್ಸ್ಟ್ ಏನಾಗುತ್ತೆ? ಆ ಮಗುಗೆ ಏನಾಗುತ್ತೆ ಅಂದ್ರೆ ಸುತ್ತಮುತ್ತ ಎಲ್ಲ ಕಡೆಯಿಂದನೂ ನೋಡ್ತಾ ಇರುತ್ತೆ. ಅವರೆಲ್ಲ ಲೈಫ್ ಸ್ಟೈಲು, ಯಾಕಂದ್ರೆ ಸ್ಕೂಲ್ ಯೂನಿಫಾರ್ಮ್ ಒಂದೇ ಆಗಿರ್ಬೋದು, ಬಟ್ ಲೈಫ್ ಸ್ಟೈಲ್ ಬೇರೆ ಥರ ಇರುತ್ತೆ ಆ ಮಕ್ಕಳದು. ಸೊ ಅವಾಗ ಆಟೋಮೆಟಿಕ್ಲಿ ಈ ಮಗು ಏನು ಕೇಳುತ್ತೆ? ತನ್ನ ಬಡ ತಂದೆ ತಾಯಿ ಹತ್ರನೂ ಕೂಡ ನನಗೆ ಅದೇ ರೀತಿ ಲೈಫ್ ಸ್ಟೈಲ್ ಬೇಕು, ನಾನು ಅದೇ ರೀತಿ ನನಗೆ ಫೋನ್ ಆಗಲಿ, ಬೈಕ್ ಆಗಲಿ ಎಲ್ಲನೂ ಬೇಕು ಅಂತ ಆಲೋಚನೆ ಮಾಡೇ ಮಾಡುತ್ತೆ. ನಾವು ಒಂದ್ಸತಿ ಮನೆನ ಶಿಫ್ಟ್ ಮಾಡ್ತೀವಿ. ಮನೆ ಶಿಫ್ಟ್ ಮಾಡಿದಾಗ ನಾನು ಒಂದು 3ನೇ ಕ್ಲಾಸ್ 4ನೇ ಕ್ಲಾಸು. ಸೊ ಸರೌಂಡಿಂಗಲ್ಲಿ ಇದ್ದಿದ್ದ ಮಕ್ಕಳೆಲ್ಲ ಹೆಂಗೆ ಅಂದರೆ ಎಲ್ಲರೂ ಸ್ವಂತ ಮನೆಯವರೇನೆ. ಒಂದೊಂದು ಫ್ಲೋರೇ ಮನೆ. ಅವತ್ತು ಕಾಲದಲ್ಲಿ ಒಂದೊಂದೇ 20 ವರ್ಷದ ಹಿಂದೆ ಸ್ವಂತ ಮನೆಗಳು. ಅವ್ರ ಹತ್ರ ಹೆಂಗಿರುತ್ತೆ ಅಂತ ಅಂದರೆ ಸೈಕಲು, ಮತ್ತು ಅವ್ರ ಅಪ್ಪ ಅಮ್ಮನ ಹತ್ರ ಎಲ್ಲನೂ ಕೂಡ ಬೈಕು, ಸ್ಕೂಟಿನೋ ಏನಾದರೂ ಒಂದು ಇರ್ತಾ ಇತ್ತು. ನೆಕ್ಸ್ಟು ಅವ್ರಿಗೆ ಇಂಗ್ಲೀಷ್ ಮೀಡಿಯಂ ಮಕ್ಕಳು. ಸೊ ಅವ್ರು ನಾನು ನೋಡ್ತಾ ಇದ್ದಿದ್ದು ರೀತಿನೇ ಬೇರೆ ಇತ್ತು. ನಾನು ಒಬ್ಬನೇ ಕನ್ನಡ ಮೀಡಿಯಮ್ಮು ಅಲ್ಲಿದ್ದಿದ್ದು. ಸೊ ಅವರೆಲ್ಲ ಇಂಗ್ಲೀಷ್ ಮೀಡಿಯಮು. ಸೊ ನನ್ನನ್ನು ಒಂಥರ ಏಲಿಯನ್ ಥರ ನೋಡ್ತಾ ಇದ್ರು. ಇವನ್ ಅವ್ರ ಹತ್ರ ಸೈಕಲ್ ಇರ್ತಾ ಇತ್ತು, ಕ್ರಿಕೆಟ್ ಬ್ಯಾಟು ಪ್ರತಿಯೊಂದು ಇರ್ತಾ ಇತ್ತು. ನಾನೇನು ಅವ್ರ ಹತ್ರ ಏನು ಈಸ್ಕೊಳ್ಳೋದು ಆ ಥರ ಎಲ್ಲ ನಾನೇನು ಜಾಸ್ತಿ ತಲೆ ಕೆಡಿಸ್ಕೊತಾ ಇರಲಿಲ್ಲ. ಬಟ್ ನಾನು ಏನೇ ಸುಮ್ಮನೆ ಇದ್ರು ಟ್ರಿಗರ್ ಮಾಡ್ತಾಯಿದ್ರು. ಅವ್ರು ಸೈಕಲ್ ತೊಗೊಂಡು ಬರ್ತಾಯಿದ್ರು. ಸಂಜೆ ಆಟ ಆಡೋಕೆ ಹೋದರೆ 4-5 ಜನನು ಸೈಕಲ್ ಸುತ್ತನೂ ತುಳಿತಾ ಇರೋರು. ನಾನು ಒಬ್ಬನೇ ಕುತ್ಕೊಂಡು ನೋಡ್ತಾ ಇದ್ದೆ, ಇಲ್ಲ ನಿಂತ್ಕೊಂಡು ನೋಡ್ತಾ ಇದ್ದೆ. ಸೊ ಇವನ್ ನನಗೆ ಅದೆಲ್ಲ ಕೇಳೋ ಮನಸ್ಥಿತಿ ಇಲ್ಲ. ಎಷ್ಟೋ ಸತಿ ಇವನ್ ಆ ಹುಡುಗರು ಪಾಪ, ಆ್ಯಕ್ಚುಲಿ ಅವ್ರೇನು ಹುಡುಗರೇನು ಕೆಟ್ಟೋರು ಅಂತಲ್ಲ, ನನಗೆ ಕೊಡೋಕೆ ಬಂದ್ರೂ ಅವ್ರ ಅಪ್ಪ ಅಮ್ಮ ಎಲ್ಲನ ಅವ್ರ ದೂರದಲ್ಲಿ ನಿಂತಿದ್ರೆ ಗದ್ರದು ಕಿತ್ಕೊಳ್ಳೋದು.
ನಾನು ಕೇಳೋ ಅವಶ್ಯಕತೆನೂ ಇಲ್ಲ. ನನಗೆ ಕೇಳ್ತಾನೂ ಇರ್ಲಿಲ್ಲ. ನನಗೆ ಅದೆಲ್ಲ ಆ ಥರ ಮನಸ್ಥಿತಿ ನನಗಿರ್ಲಿಲ್ಲ. ಯಾರ ಹತ್ರನೂ ಈಸ್ಕೋಬೇಕು. ಸೈಲೆಂಟಾಗಿ ಒಬ್ಬನೇ ಹೇಳ್ತಾ ಇದ್ದೆ. ಸೊ ಇದೇನಾಗ್ತಾ ಇರುತ್ತೆ, ನಮ್ಮನ್ನ ಟ್ರಿಗರ್ ಮಾಡ್ತಾ ಇರುತ್ತೆ ಪ್ರತಿಯೊಂದು ಹಂತದಲ್ಲೂ. ಹಾಗಂತ ಎಲ್ಲಾ ಮಕ್ಳಿಗೂ ಟ್ರಿಗರ್ ಆಗುತ್ತೆ ಅಂತ ಅಲ್ಲ. ಅವತ್ತಿನ ಕಾಲದಲ್ಲಿ ಲೈವ್ ಆಗಿ ಟ್ರಿಗರ್ ಆಗ್ತಾ ಇತ್ತು ಅಂದ್ರೆ ಅಕ್ಕಪಕ್ಕ. ಬಟ್ ಇವಾಗ ಏನಾಗ್ತಾ ಇದೆ ಅಂದ್ರೆ ಸೋಷಿಯಲ್ ಮೀಡಿಯಾದಿಂದ ಟ್ರಿಗರ್ ಆಗ್ತಾ ಇದಾರೆ. ಯಾರೋ ಒಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಬೈಕ್ ತಗೊಂಡ, ಸೈಕಲ್ ತಗೊಂಡ, ಸಾರಿ ಸೈಕಲ್ ಎಲ್ಲ ಕಮ್ಮಿ ಆಯ್ತು. ಮೊಬೈಲ್ ತಗೊಂಡ, ಕಾರ್ ತಗೊಂಡ, ಮನೆ ತಗೋಬಿಟ್ಟ. ಸೊ ಇದೇನಾಗ್ತಿದೆ, ಎಲ್ರಿಗೂ ಒಂಥರ ಮೈಂಡ್ ಸೆಟ್‌ನ ಟ್ರಿಗರ್ ಆಗ್ತಾ ಇದೆ. ಪ್ರಾಬ್ಲಮ್ ಏನು ಅಂತ ಅಂದ್ರೆ ಯಾರೋ ಒಬ್ಬ ತಗೊಳ್ಳೋದ್ರಲ್ಲಿ ಯಾರಿಗೂ ಸಮಸ್ಯೆ ಇಲ್ಲ. ಇಲ್ಲಿ ಏನಾಗ್ತಿದೆ ಅಂದ್ರೆ ಯೋಗ್ಯತೆ ಇಲ್ದಿರೋಂಥ ಕಚಡ ನನ್ನ ಮಕ್ಕಳು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಚೆನ್ನಾಗಿ ಬೆಳೆದು, ದುಡ್ಡು ಮಾಡಿ, ಎಲ್ಲ ಒಂದು ಲೈಫ್ ಸ್ಟೈಲ್‌ನ ಲೀಡ್ ಮಾಡ್ತಾ ಇದಾರಲ್ಲ, ಅದು ಎಲ್ರಿಗೂ ಟ್ರಿಗರ್ ಮಾಡ್ತಾ ಇರೋದು. ನೀವು ಅನ್ಕೊಳ್ಳಿ, ಯಾರೋ ಒಬ್ಬ ತುಂಬಾ ಕಷ್ಟಪಟ್ಟಿದ್ದಾನೆ, ಹೆವಿ ಟ್ಯಾಲೆಂಟೆಡ್ ಇದ್ದಾನೆ. ಕಷ್ಟಪಟ್ಟು 2, 3 ವರ್ಷ ಅವ್ನು ಸೋಷಿಯಲ್ ಮೀಡಿಯಾದಲ್ಲಿ ಸಕ್ಸಸ್ ಆಗಿ, ಅವ್ನು ಮನೆ ತಗೊಂಡ, ಕಾರ್ ತಗೊಂಡ, ಬೈಕ್ ತಗೊಂಡ. ಅವನೇನು ಶೋ ಆಫ್ ಮಾಡಲ್ಲ. ನಾರ್ಮಲ್ ಆಗಿದ್ದಾನೆ ಅಂದ್ರೆ ಯಾವ ಜನನೂ ಅವ್ನ ಕಡೆ ತಿರುಗೂ ನೋಡಲ್ಲ. ಅವ್ನ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳಲ್ಲ. ಅದೇ ನೀವು ನೋಡಿ 2, 3 ವರ್ಷದಿಂದ ಏನೂ ಇರಲ್ಲ. ಏನೋ ಗಿಮಿಕ್‌ಗಳು ಮಾಡ್ಕೊಂಡು, ಹುಚ್ಚುಚ್ಚಂಗ್ ಆಡ್ಕೊಂಡು, ಟ್ರಿಕ್‌ಗಳನ್ನ ಯೂಸ್ ಮಾಡ್ಕೊಂಡು, ಗಿವ್ ಅವೇ ಅದು ಇದು ಅಂತ ಏನೇನೋ ಮಾಡ್ಕೊಂಡು, ಫಾಲೋವರ್ಸ್‌ನೆಲ್ಲ ಗೇನ್ ಮಾಡ್ಕೊಂಡು, ಹಣ ಮಾಡ್ಕೊಂಡು, ಯಾರಿವಾಗ ಮೊಬೈಲು, ಕಾರು, ಮನೆ ಎಲ್ಲ ತಗೊಳ್ತಾ ಇದ್ದಾರೋ ಅವ್ನ್ ನೋಡಿ ಜನ ಟ್ರಿಗರ್ ಆಗ್ತಾರೆ. ಬಿಕಾಸ್ ಅವನ ಹತ್ರ ಏನು ಟ್ಯಾಲೆಂಟ್ ಇಲ್ಲ. ಓಹ್! ಇವನೇ ಟ್ಯಾಲೆಂಟು ಏನು ಗೊತ್ತಿಲ್ಲದೆ ಇವ್ನು ಬೆಳೆದಿದ್ದಾನೆ ಅಂದ್ರೆ ನಾನು ಇದೇ ಕೆಲಸ ಮಾಡ್ಬೋದು. ಈಗ ನನಗೇನೋ ಒಂದು ಫೋನು, ಒಂದು ಬೈಕು ಈ ತರ ಏನೋ ಇದ್ರೆ ಸಾಕು. ಬಟ್ ಈ ತರ ಜನ ಇವತ್ತು ಮಕ್ಕಳು ಯೋಚನೆ ಮಾಡ್ತಾ ಇದ್ದಾರೆ. ಆಟೋಮೆಟಿಕ್ಲಿ ನಾನೇನೋ ಆಗ್ಬೋದು. ಪ್ರಾಕ್ಟಿಕಲ್ ಆಗಿ ಒಂದು ಹೇಳ್ತೀನಿ. ಯಾರಾದ್ರೂ ನೆಕ್ಸ್ಟ್ ಬ್ಲಾಗ್ಸು, ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಮಾಡ್ತೀನಿ ಅಂತಂದ್ರೆ ನಿಮ್ಗೆ ಹೆವಿ ಪ್ಯಾಷನ್ ಇರಬೇಕು. ಇಲ್ಲ ಅದನ್ನೇ ನಾನು ಪ್ರೊಫೆಷನಲ್ ಆಗಿ ತಗೊಳ್ತೀನಿ ಅನ್ನೋ ಒಂದು ಇದಿರಬೇಕು. ನಾನು ಸಿನಿಮಾ ಮಾಡ್ತೀನಿ ಅಥವಾ ಇನ್ನೊಂದು ಫೋಟೋಗ್ರಫಿ ಏನಾದರೂ ಆಗಿರ್ಬೋದು. ಇಲ್ಲ ರೈಟರು, ಎಡಿಟಿಂಗ್ ಸ್ಕಿಲ್ಸ್ ಈ ಥರ ನಾನು ಪ್ರೊಫೆಷನಲ್ ಆಗಿ ಮಾಡ್ತೀನಿ ಅನ್ನೋ ಕಾರಣಕ್ಕಿದ್ರೆ ಮಾಡಿ. ಇಲ್ಲ ನಾನೇನೋ ದುಡ್ಡು ಮಾಡ್ಬಿಡ್ತೀನಿ. ಒಂದು ಸ್ವಲ್ಪ ದಿನ ಬರ್ತೀನಿ, ದುಡ್ಡು ಮಾಡ್ತೀನಿ ಅನ್ನೋ ಒಂದು ಇಂಟೆನ್ಷನ್ ಇದ್ರೆ ಅದನ್ನ ದಯವಿಟ್ಟು ಬಿಟ್ಬಿಡಿ. ಯಾಕಂದ್ರೆ ಇಲ್ಲೇನಾಗುತ್ತೆ ಅಂದ್ರೆ ಪ್ರಮೋಷನ್ ಎಲ್ರಿಗೂ ಬಂದ್ಬಿಡುತ್ತೆ, ಪ್ರಮೋಷನ್ ದುಡ್ಡು ಬಂದ್ಬಿಡುತ್ತೆ ಅಂತ ಎಲ್ಲ ಅನ್ಕೊಳ್ತಾರೆ. ನಿಜವಾಗ್ಲೂ ಬರಲ್ಲ ಎಲ್ರಿಗೂನು. ಆಯ್ತಾ? ಯಾರೋ ಒಂದಷ್ಟು ಹುಚ್ಚುಚ್ಚಂಗಾಡೋ ಇಲ್ಲೇನು ಅಂತಂದ್ರೆ ಓಡೋ ಕುದುರೆ ಕಾಲ್ನ ಎಲ್ರೂ ಹಿಡಿತಾರೆ. ನೀವೇ ಕರೆಕ್ಟಾಗಿ ಒಂದು 5 ವರ್ಷದಿಂದ ನೋಡ್ಕೊಂಡು ಬನ್ನಿ. ಎಷ್ಟೆಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೆಷ್ಟು ಜನ ಪಾಪ್ಯುಲರ್ ಆಗಿದ್ದಾರೆ. ನೀವು ನೋಡಿದ್ರೆ ಕಾಫಿ ನಾಡು ಚಂದು ಅಂತ ಒಂದು ನೇಮ್ ಕೇಳಿರ್ತೀರಿ. ಎಷ್ಟು ದೊಡ್ಡದಾಗಿ ಪಾಪ್ಯುಲರ್. ಅವನು ನಂಗೆ ಯಾರು ಪಾಪ್ಯುಲರ್ ಆಗಿರಲಿಲ್ಲ. ಇವತ್ತು ಏನು ಮಾಡ್ತಾ ಇದ್ದಾನೆ? ಏನೋ ಲೈಫ್ ಸ್ಟೈಲ್ ಚೇಂಜ್ ಆಯ್ತಾ? ಏನಾದ್ರು ಅರ್ನಿಂಗ್ಸ್ ಬರುತ್ತಾ? ಬಟ್ ಆ ಟೈಮಲ್ಲಿ ಟ್ರೆಂಡಿಂಗ್ ಇದ್ದಾಗ ಪ್ರಮೋಷನ್ಸ್ ಬರ್ತಾ ಇತ್ತು, ದುಡ್ಡು ಬರ್ತಾ ಇತ್ತು, ಮಾಡ್ಕೊಳ್ತಾ ಇದ್ದ. ನೆಕ್ಸ್ಟ್ ಹೂವ ಯಾಕೆ ಮರ ಯಾಕೆ ಅಂತ ಒಬ್ಬ ಬಂದ. ಅವ್ನಿಗೆ ಒಂದೇ ಸತಿಗೆ ಫಾಲೋವರ್ಸ್ ಏರ್ಬಿಟ್ರು. ಅವ್ನಿಗೂ ಅಷ್ಟೇ 1.5 ಲಕ್ಷ 2 ಲಕ್ಷ. ಆಮೇಲೆ ಎಲ್ಲೋದ? ಇದೇ ರೀತಿ ನೀವು ನೋಡ್ತಾನೆ ಇರಿ. ಇನ್ನೂ ಕೆಲವರು ಅಫಿಷಿಯಲ್ ಚಪ್ರಿಗಳಿದ್ದಾರೆ. ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಹೇಳ್ಕೊಳ್ತಾರೆ. ಅವ್ರಿಗೆ ಇವತ್ಲಿಗೂ ಒಂದು ಕಂಟೆಂಟು ಮಾಡಕ್ ಬರಲ್ಲ ಅವ್ರ ಕೈಲಿ. ಸೊ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಏನಾದ್ರೂ ಒಂದು ಇಶ್ಯೂ ಮಾಡ್ಕೊತಾ ಇರ್ತಾರೆ. ಕಾಂಟ್ರವರ್ಸಿ ಮಾಡ್ಕೊಳ್ತಾ ಇರ್ತಾರೆ. ಅವ್ರ ಕಡೆಯಿಂದ ಏನಾದ್ರೂ ಒಂದು ಮಿಸ್ಟೇಕ್ ಆದ್ರೂ ಅದನ್ನೇ ದೊಡ್ಡದಾಗಿ ಮಾಡ್ಕೊಳ್ತಾ ಇರ್ತಾರೆ. ಏನಕ್ಕಂದ್ರೆ ಅಟೆನ್ಷನ್‌ನ ಗ್ರಾಬ್ ಮಾಡೋದಕ್ಕೆ. ನಮ್ಮಲ್ಲಿ ಏನಾಗುತ್ತೆ ಅಂತ ಅಂದ್ರೆ ನಮ್ಮಲ್ಲಿ ತುಂಬಾ ಜನ ಏನಾಗುತ್ತೆ ಅಂದ್ರೆ ಒಂಥರ ಇನ್ನೋಸೆಂಟ್ ಪೀಪಲ್ ಇರ್ತಾರೆ. ಅವ್ರಿಗೆ ಅದು ಗೊತ್ತೇ ಇರಲ್ಲ ಇದು. ಈಗ ಯಾರೋ ಒಬ್ಬ ಏನೋ ಮಾಡ್ತಾ ಇದ್ದಾನೆ. ಕ್ರಿಂಜ್ ಆಗಿ ಹುಚ್ಚುನ್ ತರ ಆಡ್ತಾ ಇದ್ದಾರೆ. ನಾನು ಇವ್ನನ್ನ ಫಾಲೋ ಮಾಡಿದ್ರೆ ಏನಾಗ್ಬಿಡುತ್ತೆ ಮಹಾ. ನಾನು ಇವ್ನಿಗೆ ಸಪೋರ್ಟ್ ಮಾಡಿದ್ರೆ ಏನಾಗ್ಬಿಡುತ್ತೆ ಮಹಾ ಅಂತ ಅನ್ಕೊಳ್ತಾನಷ್ಟೇ. ಬಟ್ ಅವ್ನಿಗೆ ಗೊತ್ತಿರಲ್ಲ ಅದ್ರ ಇಂಪ್ಯಾಕ್ಟ್ ಎಲ್ಲಿವರೆಗೂ ಹೋಗುತ್ತೆ. ಅವ್ನಿಗೆ ಒಬ್ಬ ಹೋಗಿ ಈ ರೀತಿ ಸಪೋರ್ಟ್ ಮಾಡೋದ್ರಿಂದ ಅವ್ನ ಫಾಲೋವರ್ಸ್ ಗೇನ್ ಆಗ್ತಾರೆ. ಅವ್ನಿಗೆ ವ್ಯೂಸ್ ಬರುತ್ತೆ, ಪ್ರಮೋಷನ್ಸ್ ಬರುತ್ತೆ, ದುಡ್ಡು ಬರುತ್ತೆ. ಏನೂ ಯೋಗ್ಯತೆ ಇಲ್ಲ, ಏನೂ ಟ್ಯಾಲೆಂಟ್ ಇಲ್ಲ. ಅವ್ನು ಬೆಳಿತಾನೆ ಇರ್ತಾನೆ. ಸೊ ಆ ರೀತಿ ಆಗ್ಬೇಕಾದಾಗ ನೀವೇನಾದ್ರೂ ಇಂಟೆನ್ಷನ್ ಇಟ್ಕೊಂಡು ಅವನ್ಯಾರೋ ಬಂದ ಹುಚ್ಚುಚ್ಚಂಗ್ ಆಡ್ತಾ ಇದ್ದಾನೆ, ಫಾಲೋವರ್ಸ್ ಮಾಡ್ಕೊಂಡ, ಓ ಇವಾಗ ದುಡ್ಡು ಬರ್ತಾ ಇರುತ್ತೆ, ಆ ಥರ ಇಂಟೆನ್ಷನ್ ನೀವು ಇಟ್ಕೊಳ್ಳೋಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಪ್ರತಿ ಸತಿನೂ ಕೂಡ ಯಾವಾಗಲೂ ಚೇಂಜ್ ಆಗ್ತಾನೆ ಇರುತ್ತೆ. ಇವತ್ತಿದ್ದಿದ್ದು ನಾಳೆ ಇರಲ್ಲ. 5 ವರ್ಷದಿಂದ 6 ವರ್ಷದಿಂದ ನೋಡಿ ಲಿಪ್ ಮಾಡ್ಕೊಂಡು ಎಷ್ಟೋ ಲಕ್ಷಾಂತರ ಜನ ಫಾಲೋವರ್ಸ್ ಮಾಡ್ಕೋತಾ ಇದ್ರು. ಇವತ್ತು ಅವರೆಲ್ಲ ಎಲ್ಲಿದ್ದಾರೆ? ಯಾಕಂದ್ರೆ ಅವ್ರಿಗೆ ಟ್ರೆಂಡಿಂಗಲ್ಲಿ ಹೋಗಕ್ಕೆ ಬರಲ್ಲ. ಯಾಕಂದ್ರೆ ಅವ್ರ ಯೋಗ್ಯತೆ ಅಷ್ಟೇ ಇದ್ದಿದ್ದು. ಅವ್ರೇನೋ ನನಗೆ ಟ್ಯಾಲೆಂಟ್ ಇದೆ ಅನ್ನೋ ಒಂದು ಇಂಟೆನ್ಷನ್ ಇಲ್ಲ. ಏನೋ ಟೈಮ್ ಪಾಸಾಗಿ ಮಾಡ್ತಾ ಇದ್ರು. ಅಷ್ಟೇ ಅಂತ ಅನ್ಕೊಂಡಿರ್ತಾರೆ. ಅದೇ ರೀತಿ ನೀವೇನಾದ್ರೂ ಅಪ್ಡೇಟ್ ಆಗೋದಕ್ಕೆ ಸಾಧ್ಯ, ನೆಕ್ಸ್ಟ್ ಲೆವೆಲ್ ಹೋಗೋದಕ್ಕೆ ಸಾಧ್ಯ. ನನಗೆ ಪ್ರಾಪರ್ ಆಗಿ ನಂಗೆ ಟ್ಯಾಲೆಂಟ್ ಇದೆ. ನಾನು ಇದಕ್ಕೆ ಎಫರ್ಟ್ ಹಾಕಿ ಮಾಡ್ತೀನಿ. ಸುಮ್ಮನೆ ಯಾರೋ ಏನೋ ಬಂದು ಬೇಕಾಬಿಟ್ಟಿ ಹುಚ್ಚಿನ ಥರ ಎಲ್ಲ ಆಡಲ್ಲ ನಾನು. ಶ್ರದ್ಧೆಯಿಂದ ಮಾಡ್ತೀನಿ. ಕಲಾ ಸೇವೆ ಮಾಡ್ತೀನಿ ಅನ್ನೋ ಆಗಿದ್ರೆ ಮಾತ್ರ ನೀವು ಅದನ್ನ ಮಾಡ್ಬೋದು. ಯಾಕಂದ್ರೆ ಪ್ರತಿ ಸತಿನೂ ನೀವು ಅಪ್ಡೇಟ್ ಆಗ್ತಾನೆ ಇರಬೇಕಾಗುತ್ತೆ. ಏನು ಅಷ್ಟು ಈಸಿ ಅಲ್ಲ. ನಿಮ್ಗೆ 1 ಲಕ್ಷ ಫಾಲೋವರ್ಸ್ ಇದ್ದ ತಕ್ಷಣ ಏನು ಯಾವಾಗಲೂ ಪ್ರಮೋಷನ್ ಬರುತ್ತೆ ಅಂತಲ್ಲ. ನನ್ನ ಇನ್‌ಸ್ಟಾಗ್ರಾಮ್ ಐಡಿನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನನ್ನ ಅಕೌಂಟಲ್ಲಿ ಹೋಗಿ ಚೆಕ್ ಮಾಡಿ. ನಾನು ಯಾವ ರೀತಿ ವೀಡಿಯೋಸ್‌ಗಳನ್ನ ಮಾಡ್ತೀನಿ, ಅದ್ರ ಕ್ವಾಲಿಟಿ ಹೇಗಿರುತ್ತೆ, ಟೈಪ್ ಹೇಗಿರುತ್ತೆ ನೀವು ನೋಡಿ. ನಾನು ಆ ಥರ ವೀಡಿಯೋಸ್‌ಗಳು ಮಾಡೇನೆ ನನಗೆ ಏನಾಗಿರ್ಬೋದು ಲಾಸ್ಟು ಒಂದು 6, 7 ತಿಂಗಳಿಂದ ಅಮ್ಮಮ್ಮ ಅಂದರೆ 50,000 ರಿಂದ 60,000 ಎಷ್ಟು ಪ್ರಮೋಷನ್ ಬಂದಿರ್ಬೋದು ಅಷ್ಟೇ.
ಅಷ್ಟೇ ಬಂದಿರೋದು. ನಾನು ಆ ಥರ ವಿಡಿಯೋಸ್ ಮಾಡೇನೆ ನನಗೇನು ಬರ್ತಿಲ್ಲ ಅಂದ್ರೆ, ನೀವು ಎಷ್ಟೋ ಜನ ಅನ್ಕೋಬಹುದು ನಾನು ಕ್ರಿಂಜಾಗಿ ಹುಚ್ಚನ್ ಥರ ಆಡ್ಬಿಟ್ಟು ನಾನು ಫಾಲೋವರ್ಸ್ ಗೇನ್ ಮಾಡ್ಕೊಬಿಡ್ತೀನಿ. ಗಿವ್ ಅವೇ ಕೊಟ್ಟು ಫಾಲೋವರ್ಸ್ ಗೇನ್ ಮಾಡ್ಕೋತೀನಿ ಅಂತಂದ್ರೆ, ತುಂಬಾ ಲಾಂಗ್ ಟರ್ಮ್ ನೀವು ಏನಾಗುತ್ತೆ ಸರ್ವೈವ್ ಆಗಲ್ಲ. ನೀವು ಅದ್ರ ಮೇಲೆ ಎಲ್ಲ ಡಿಪೆಂಡೆನ್ಸಿ ಬೆಳೆಸ್ಕೊಂಡು, ಮೊಬೈಲ್ ತಗೊಂಡು, ಅದನ್ನ ತಗೊಂಡು, ಬೇರೆ ನಿಮ್ಮ ಒಂದು ಪ್ರೊಫೆಷನ್ ಏನೋ ಒಂದು ಇರುತ್ತೆ. ಏನೋ ಒಂದು ಎಜುಕೇಷನ್ ಮಾಡ್ಕೊಂಡಿರ್ತೀರ. ಆ ವಿಷಯಕ್ಕೆ ಹೋಗ್ದೇನೆ ನೀವು ಇದನ್ನೇ ಮಾಡ್ತೀನಿ ಅಂತ ಬಂದು ಇಲ್ಲಿ ತಗ್ಲಾಕೊಳ್ಳೋ ಬದಲು, ಕರೆಕ್ಟಾಗಿ ನಿಮ್ದೇನಿರುತ್ತೆ ಎಜುಕೇಷನು ಅದನ್ನ ನೋಡಿ. ಇದೊಂಥರ ನೀರಿನ ಮೇಲಿರುವಂಥ ಗುಳ್ಳೆ ರೀತಿ. ಎಲ್ಲನೂ ಕೂಡ ನಿಮ್ಗೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನೋಡೋದಕ್ಕೆ ಮಾತ್ರ. ಆಯ್ತಾ? ನೀವು ಬೇರೆಯವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಳಕ್ ಹೋಗ್ಬೇಡಿ. ಜಾಸ್ತಿ ಆ ಹುಚ್ಚುಚ್ಚು ಥರ ಆಡ್ತಾರಲ್ಲ ಅವರು, ಈ ಅಫಿಷಿಯಲ್ ಕ್ರಿಂಜ್‌ಗಳು, ಚಪ್ರಿಗಳು, ಕಾಲದಿಂದ ಬಂದು ಏನೇನೋ ಮಾಡ್ಬಿಟ್ಟು ಕಂಟೆಂಟ್ ಇದನ್ನೇ ಕಂಟೆಂಟು ಅಂತ ತಿನ್ಸೋಕೆಲ್ಲ ಬರ್ತಾರಲ್ಲ, ಅವ್ರನ್ನೇ ನೀವು ಅಬ್ಸರ್ವ್ ಮಾಡಿ. ಅವ್ರದ್ದು ಮರ್ಯಾದೆ ಏನಾದ್ರೂ ಇದ್ಯಾ? ಅವ್ರ ಕಮೆಂಟ್ ಬಾಕ್ಸ್‌ನ ಹೋಗಿ ಒಂದ್ಸತಿ ಚೆಕ್ ಮಾಡಿ ನೋಡಿ. ಹೇಗಿರುತ್ತೆ ಕಮೆಂಟ್ಸ್‌ನ ನೀವು ನೋಡ್ತಾ ಇದ್ರೆ ಒಂದೊಂದು ಅದ್ಭುತ. ಕೇಳೋದಕ್ಕೆ ಒಂಥರ ಅನ್ಸುತ್ತೆ. ಬಟ್ ಆದ್ರೂ ಅವ್ರು ಹೇಗಿರ್ತಾರೆ ಅಂತಂದ್ರೆ ದುಡ್ಡು ಬರ್ತಾ ಇರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅದೆಲ್ಲ ಸಹಿಸ್ಕೊಂಡಿರ್ತಾರಷ್ಟೇ. ಬಟ್ ಒಳ್ಳೆ ರೀತಿಲಿ ಕಂಟೆಂಟ್ ಮಾಡಿ ನೇಮ್ ತಗೊಳ್ಳೋದಿದೆಯಲ್ಲ ಅದು ತುಂಬಾನೇ ಕಷ್ಟ. ನೀವು ಫಾರ್ ಎಕ್ಸಾಂಪಲ್ ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ಕನ್ನಡದಲ್ಲಿ ಯಾರ್ಯಾರು 1 ಮಿಲಿಯನ್ ಫಾಲೋವರ್ಸ್ ಮಾಡ್ಕೊಂಡಿದಾರಲ್ಲ, ಕ್ಲೀನಾಗಿ ಅಷ್ಟು ಜನದ್ದು 100 ಅಕೌಂಟ್‌ನ ತಗೊಂಡು ಲೀಸ್ಟ್ ಮಾಡಿ ನೋಡಿ ನೀವು. 95% ಜನನು ಕ್ರಿಂಜ್‌ಗಳೇ. ಯೋಗ್ಯತೆ ಇಲ್ದೇ ಇರೋರೆ. ಇರೋ ಒಂದು 5% ಜನ ಮಾತ್ರ ನಿಯತ್ತಾಗಿ ಒಳ್ಳೆ ಟ್ಯಾಲೆಂಟ್ ಇಟ್ಕೊಂಡು ಕ್ವಾಲಿಟಿ ಕಂಟೆಂಟ್ ಕೊಟ್ಟು ಆ ರೇಂಜ್‌ಗೆ ಹೋಗಿರ್ತಾರೆ. ಅದ್ ಬಿಟ್ರೆ ಇನ್ನು 95% ಜನನು ಹಂಗೆ ಇರೋದು. ಅವರೆಲ್ಲ ನಾಳೆ ದಿನ ಸರ್ವೈವ್ ಆಗಲ್ಲ. ಈ ವರ್ಷ ಸರ್ವೈವ್ ಆಗ್ಬೋದು. ಮುಂದಿನ ವರ್ಷ ಸ್ವಲ್ಪ. ಏನಾಗುತ್ತೆ ಅಂದ್ರೆ ಹೊಸಬ್ರು ಪ್ರತಿ ಸತಿನೂ ಉಟ್ಕೊಳ್ತಾನೆ ಇರ್ತಾರೆ. ಹೆವಿ ಟ್ಯಾಲೆಂಟೆಡ್ ಇರುವಂತವ್ರು ಬರ್ತಾನೆ ಇರ್ತಾರೆ. ಇವಾಗ ನೋಡಿ ಯಾರಾದ್ರೂ ಲಿಪ್ ಸಿಂಕ್ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ವ್ಯಾಲ್ಯೂನೇ ಇಲ್ಲ. ಯಾರು ತಲೆನೇ ಕೆಡಿಸ್ಕೊಳ್ಳಲ್ಲ. ಇವಾಗ ಏನ್ ನಡೀತಾ ಇದೆ? ಕಾಪಿ ಮಾಡೋ ಕಂಟೆಂಟ್‌ಗಳು ನಡೀತಾ ಇದೆ. ಇವ್ರಿಗೇನಾಗುತ್ತೆ ಕಾಪಿ ಮಾಡೋ ಕಂಟೆಂಟ್ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ಹಿಂದಿಗಳಲ್ಲಿ ಆಫ್ರಿಕನ್ ವಿಡಿಯೋಸ್, ತೆಲುಗು, ತಮಿಳಲ್ಲಿ ಯಾವ್ದು ಶಾರ್ಟ್ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. 30 ಸೆಕೆಂಡ್ಸ್, 1 ನಿಮಿಷ. ಅಂತ ವಿಡಿಯೋಸ್‌ಗಳನ್ನ ತಂದ್ಬಿಟ್ಟು ಕಾಪಿ ಮಾಡಿ ಜಸ್ಟ್ ಇಲ್ಲೊಂದು ಅಲ್ಲೊಂದು ಇಲ್ಲಿ ಇಟ್ಬಿಟ್ಟು ಮಾಡ್ತಾ ಇದ್ದಾರೆ. ಬಟ್ ಇದು ನಾಳೆ ದಿನ ವರ್ಕ್ ಆಗಲ್ಲ. ಯಾಕಂದ್ರೆ ಎಂತೆಂಥವ್ರು ಕಾಲಿಡ್ತಾ ಇದ್ದಾರೆ ಅಂದ್ರೆ ಎಲ್ಲ ಬರ್ತಾ ಇದ್ದಾರೆ. ಕ್ಯಾಮ್ರಾ ಬರ್ತಾ ಇದೆ. ಒಳ್ಳೆ ಕ್ರೂ ಮೆಂಬರ್ಸ್‌ನ ಇಟ್ಕೊಂಡು, ಒಳ್ಳೆ ಎಡಿಟರ್ಸು, ಸಿನಿಮಾಟೋಗ್ರಫಿ ಮಾಡ್ಕೊಂಡು ಒಳ್ಳೊಳ್ಳೆ ಕಂಟೆಂಟ್‌ನ ಕೊಡೋದಕ್ಕೆ ಇವಾಗ ಎಷ್ಟೋ ಜನ ಟೀಮ್‌ಗಳು ಬರ್ತಾ ಇದ್ದಾರೆ. ನಾನು ಅಬ್ಸರ್ವ್ ಮಾಡ್ದಂಗೆ ಈಗ ಏನಿಲ್ಲ ಅಂದ್ರೂ ಒಂದು 10, 20 ಜನ ಬಂದಿದ್ದಾರೆ. ಫುಲ್ ಟೀಮ್‌ಗಳು ಯಾರ್ಯಾರು ಈ ಸೀರಿಯಲ್‌ಗಳು, ಸಿನಿಮಾಗಳು ಮಾಡಬೇಕು ಅಂತ ಒಂದು ಇಂಟೆನ್ಷನ್ ಇಟ್ಕೊಂಡಿದ್ರಲ್ಲ, ಅವ್ರು ಅಲ್ಲಿ ಮಾಡಕ್ಕಾಗದೇ ಇರೋದನ್ನ ಇಲ್ಲಿ ಬಂದು ಅವರು ಕೂಡ ಎಂಟ್ರಿ ಆಗ್ತಾ ಇದ್ದಾರೆ. ಆ ರೇಂಜ್‌ಗೆಲ್ಲ ಅವರೆಲ್ಲ ಸಿನಿಮಾ ರೇಂಜ್‌ಗೆ ಕಂಟೆಂಟ್‌ಗಳನ್ನ ಕೊಡಬೇಕಾದಾಗ, ನೀವು ಇನ್ನೂ ಹುಚ್ಚುಚ್ಚಾಗೆ ಮಾಡ್ತೀನಿ, ನಾನೇನೋ ಇವಾಗ ಹೋಗಿ ಮಾಡ್ತೀನಿ. ಎಷ್ಟೋ ಜನ ಈಗಲೂ ನನಗೆ ಗೊತ್ತು. ತುಂಬಾ ಜನ ಮಕ್ಕಳು ಈಗಲೂ ಅನ್ಕೊಂಡಿರ್ತಾರೆ. ಒಂದು ಒಳ್ಳೆ ಸ್ಪೋರ್ಟ್ಸ್ ಬೈಕ್ ತಗೋಬಿಟ್ರೆ, ಕ್ಯಾಮ್ರಾ ತಗೋಬಿಟ್ರೆ ನಾನು ಮೋಟೋ ವ್ಲಾಗ್ ಮಾಡ್ಬೋದು. ಎಷ್ಟೋ ಜನಕ್ಕೆ ಇನ್ಫಾರ್ಮೇಷನೇ ಇರಲ್ಲ. ಇದನ್ನೇನಾಗೋಗುತ್ತೆ ತಗೊಳ್ಳೋವರೆಗೂ ಕಾಯ್ತಾನೆ ಇರ್ತಾರೆ. ಅದನ್ನ ತುಂಬಾ ಪ್ರೆಷರ್ ಹಾಕಿ, ಸಾಲ ಮಾಡಿ ಮನೇಲೋ ಅಥವಾ ಇನ್ನೊಂದು ಸೆಕೆಂಡ್ ಹ್ಯಾಂಡ್ಲು ತಗೊಳ್ಳೋದು. ಸೆಕೆಂಡ್ ಹ್ಯಾಂಡ್ಲು ಅಂತ ಅಂದ ತಕ್ಷಣ ನೆನಪಾಯ್ತು. ಆಕ್ಚುಲಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ನೋಡಿ, ಇಲ್ಲ ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ ಸೆಕೆಂಡ್ ಹ್ಯಾಂಡ್ಲು ಬೈಕ್‌ನ ಯಾವತ್ತೂ ತಗೊಳ್ಬೇಡಿ. ಅದರಲ್ಲೂ ಡೀಲರ್ಸ್‌ಗಳ ಹತ್ರಂತೂ ಯಾರ ಹತ್ರನೂ ತಗೊಳಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಬಂದು ಇನ್ನು ಫೋನ್ ತಗೊಳ್ಳೋದು. ಫೋನ್ ಅಂತೂ ಈಗಂತೂ ಮಾತಾಡ್ಸಕ್ಕೆ ಹೋಗ್ಬೇಡಿ. ಫೋನ್ ಕಾಸ್ಟ್ ಅಂತೂ ತುಂಬಾ ಅಂದ್ರೆ ತುಂಬಾನೇ ಜಾಸ್ತಿ ಇದೆ. ₹10,000 ಸಿಗ್ತಿದ್ದಂಥ ಫೋನ್ ಇವಾಗ ಒಂದು ₹15,000 ರೇಂಜ್‌ಗೆ ಹೋಗಿದೆ. ಸೊ ಇಂಥ ಟೈಮಲ್ಲಿ ನೀವು ಅದಕ್ಕೆ ಇಂತ ಇನ್ವೆಸ್ಟ್ ಮಾಡ್ತಾ ಕೂತ್ಕೊಂಡ್ರೆ ಆಗಲ್ಲ. ಯಾಕಂದ್ರೆ ನೀವು ಮಾಡ್ಬೋದಾಗಿತ್ತು. ಒಂದು 2, 3 ವರ್ಷದ ಹಿಂದೆ ಮಾಡಿದಿದ್ರೆ ಅದೊಂಥರ. ಇವಾಗ ನೀವು ಕೆಲವ್ರನ್ನೆಲ್ಲ ತೋರ್ಸಿ ಹೇಳ್ಬೋದು. ಈ ಬೆಳೆದಿದ್ದಾರಲ್ಲ ಆಲ್ರೆಡಿ. ಬೆಳೆದಿದ್ದಾರೆ ಅಂದ್ರೆ ಫಾಲೋವರ್ಸ್ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರಲ್ಲ, ಅವರೆಲ್ಲ ಆ ಟೈಮಿಗೆ ಬಂದು ಆಳೂರಿಗೆ ಉಳ್ದವನೇ ಗೌಡ ಅನ್ನೋ ರೀತಿ ಏನೇನೋ ಗಿಮಿಕ್‌ಗಳನ್ನ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಷ್ಟೇ, ಮೇಲ್ಗಡೆ ಇದ್ದಾರೆ. ಸೊ ಹಾಗಂತ ಅವ್ರು ತುಂಬಾ ಲಾಂಗ್ ಟೈಮ್ ಅವ್ರು ಸರ್ವೈವ್ ಆಗಲ್ಲ. ಯಾಕಂದ್ರೆ ಅವ್ರು ಪ್ರತಿ ಸತಿನೂ ಕೂಡ ಇದೇ ರೀತಿ ಕಾಂಟ್ರೋವರ್ಸಿ ಏನಾದ್ರೂ ಒಂದು ವಿಷಯನ ಹುಡುಕ್ಬೇಕಾಗುತ್ತೆ. ಅದು ಎಲ್ಲಾ ಸತಿನೂ ನಡೆಯಲ್ಲ. ಅದೇನಾಗುತ್ತೆ ಒಂದಿನ ಅದು ಬಿದ್ದೋಗ್ಬಿಡುತ್ತೆ. ಅದು ಬಿದ್ದೋದ್ಮೇಲೆ ಏನಾಗುತ್ತೆ, ನೆಕ್ಸ್ಟ್ ಬಂದಂತ ಅಪ್ಡೇಟ್‌ಗೆ ಅವ್ರ ಹತ್ರ ಅಷ್ಟು ಟ್ಯಾಲೆಂಟ್ ಇರಲ್ಲ, ಏನೂ ಇರಲ್ಲ. ಸೊ ಅವರು ಸುಮ್ನೆ ಫಾಲೋವರ್ಸ್ ಇರ್ತಾರಷ್ಟೇ. ಏನು ಇನ್ಕಮ್ ಇಲ್ಲ, ಏನೂ ಇಲ್ಲ. ಸುಮ್ನೆ ಮಾಡ್ತಾ ಇರ್ತಾರೆ. ಮೂಲೆ ಗುಂಪಾಗಿ ಒಂದ್ ಸೈಡ್‌ಗೆ ಹೋಗ್ತಾರೆ. ಸೊ ಅವ್ರು ಅಲ್ಲಿವರೆಗೆ ಈಗ ಯಾವ ಪ್ರೊಫೆಷನಲ್ಲೂ ಇರಲ್ಲ. ಸೊ ಅದೇ ರೀತಿ ನೀವು ಎಷ್ಟೋ ಜನ ಬಂದ್ಬಿಟ್ಟು ಲಕ್ಷಾಂತರ ಜನ ನೀವು ಮಾಡಬೇಕಾಗಿರುವಂಥ ಕೆಲಸಗಳನ್ನ ಬಿಟ್ಬಿಟ್ಟು, ನಿಮ್ಮ ಪ್ರೊಫೆಷನ್‌ನ ಬಿಟ್ಬಿಟ್ಟು, ಇಲ್ಲಿ ಬಂದು 2, 3 ವರ್ಷ ಅಂತ ಮಾಡಿದಾಗ, ಈಗ ಪಾಸ್ ಔಟ್ ಆಗಿ ಬಂದಿರ್ತೀರ. ನೀವೆಲ್ಲೂ ಜಾಬ್ ಗಿಬ್ ಏನಕ್ಕೂ ಹೋಗ್ದೇನೆ ಬಂದು ಡೈರೆಕ್ಟಾಗಿ ಇಲ್ಲಿ ಮಾಡ್ಬಿಟ್ರೆ 2, 3 ವರ್ಷ ಆದ್ಮೇಲೆ ನಿಮ್ ಜೊತೆಲಿ ಇದ್ದಂಥವ್ರು ಏನೋ ಒಂದು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಒಂದ್ ಹೇಳ್ತೀನ ನೀವು ಮಾಡಬೇಡಿ ಅಂತಲ್ಲ. ಹೆವಿ ಹೈಲಿ ಟ್ಯಾಲೆಂಟೆಡ್ ಇದ್ರೆ ನೀವು, ಇಲ್ಲ ಡೈರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ನಿಮ್ಗೆ ಯೋಗ್ಯತೆ ಇದ್ರೆ, ಒಳ್ಳೆ ರೀತಿ ಮಾಡ್ತೀನಿ ಅನ್ನೋ ಯೋಗ್ಯತೆ ಇದ್ರೆ, ಪ್ರತಿ ವರ್ಷನೂ ಕೂಡ ನಾನು ಆ, ಪ್ರಮೋಟ್ ಮಾಡ್ಕೊಂಡು ಪ್ರಮೋಷನ್ ಆಗಿ ನೆಕ್ಸ್ಟ್ ಲೆವೆಲ್‌ಗೆ ಹೋಗ್ತೀನಿ, ಅಪ್ಡೇಟ್ ಆಗ್ತೀನಿ. ಇದೆಲ್ಲ ಇತ್ತು ಅಂತ ಅಂದ್ರೆ ನೀವು ದಯವಿಟ್ಟು ಮಾಡಿ. ಅವ್ನು ಯಾರೋ ಮೊನ್ನೆ ಹೇಳ್ತಾ ಇದ್ದ, ಏನು ಕುತ್ಕೊಂಡು ಕ್ಯಾಮ್ರಾ ಮುಂದೆ ಮಾಡೋದು, ಮಾತಾಡೋದು, ದೊಡ್ಡ ಕಂಟೆಂಟು ಹಾಗೆ ಹೀಗೆ ಅದೆಲ್ಲ ಸುಲಭ ಅಲ್ಲ ಹಾಗೆ ಇಲ್ಲ ಅಂತ. ಬಟ್ ಅವ್ರಿಗೆಲ್ಲ ಹೇಳ್ತೀನಿ ಏನು ಅಂತಂದ್ರೆ, ಬರೀಲಿ ಒಂದು ಕಂಟೆಂಟ್‌ನ ಕುತ್ಕೊಂಡು ಸ್ಟೋರಿ ಬರೀಲಿ, ಅದಕ್ಕೆ ಸ್ಕ್ರಿಪ್ಟ್ ಮಾಡ್ಲಿ. ಪ್ರಾಪರ್ ಆಗಿ ಆಕ್ಟಿಂಗ್ ಮಾಡ್ಲಿ. ಅದನ್ನ ಶೂಟ್ ಮಾಡ್ಲಿ ಅವರೇ ಓನ್ ಆಗಿ. ಎಡಿಟ್ ಮಾಡ್ಲಿ. ಸೊ ಅದು ಬರುತ್ತೆ ನಿಮ್ಗೆ ಎಫರ್ಟ್ ಅಂತ ಅಂದಾಗ. ಬಟ್ ಅಂತ ವಿಡಿಯೋಸ್ ಎಷ್ಟೋ ಜನ ನಮ್ಮಲ್ಲಿದ್ದಾರೆ. ಆ ಥರ ಎಲ್ಲ ಕಂಟೆಂಟ್ ಮಾಡೋಂಥವ್ರು. ಬಟ್ ಅವ್ರಿಗೆ ಸಿಗ್ಬೇಕಾದಂಥ ಒಂದು ಏನಿರುತ್ತೋ ಅದು ಯಾವತ್ತೂ ಸಿಗಲ್ಲ. ಇಂಥ ಹುಚ್ಚುಚ್ಚಂಗ್ ಆಡೋರೆ, ಈ ಕಾಪಿ ಮಾಡೋರ್ಗೆ, ಕ್ರಿಂಜ್ ಆಗಿ ಆಡೋರ್ಗೆನೆ ಯಾವಾಗ್ಲೂ ಬೆಲೆ ಸಿಗ್ತಾ ಇರುತ್ತೆ. ಬಟ್ ಹಾಗಂತ ಇದು ಲಾಂಗ್
ಟರ್ಮ್ವರೆಗೂ ಸಿಗಲ್ಲ. ಇನ್ಸ್ಟಾಗ್ರಾಮ್ ಆಲ್ಗರಿಥಮ್ ಅಥವಾ ಸೋಷಿಯಲ್ ಮೀಡಿಯಾ ಆಲ್ಗರಿಥಮ್ ಯಾವಾಗ ಬೇಕಾದ್ರೂ ಚೇಂಜ್ ಆಗುತ್ತೆ. ಪ್ರತಿ ಸತಿನೂ ಚೇಂಜ್ ಆಗ್ತಾನೆ ಇರುತ್ತೆ. ಇವರೆಲ್ಲ ತುಂಬಾ ದಿನ ಸರ್ವೈವ್ ಆಗಲ್ಲ. ಸೊ ಅದಕ್ಕೋಸ್ಕರ ಈಗಿನ ಜನ್ರೇಷನ್ಗೆ ಹೇಳೋದು ನಾನು ಒಂದೇನೆ, ಅದರಲ್ಲೂ ಸ್ವಲ್ಪ ಬಡತನದಲ್ಲಿರೋಂಥವ್ರು ಎಲ್ಲರೂ ನೀವು ಅನ್ಕೋಬಿಟ್ಟಿದ್ದೀರಾ ನೀವೆಲ್ಲ ಅವ್ರ ಮನೇಲೇ ಕೊಡಿಸ್ತಾರೆ ಅಂತಲ್ಲ. ಒಬ್ಬೊಬ್ರ ಪರಿಸ್ಥಿತಿ ಆಗಿರುತ್ತೆ. ಒಬ್ಬ ರಿಚ್ ಆಗಿ ಹುಟ್ಟಿರ್ತಾನೆ, ಅವ್ರ ಮನೇಲಿ ಕೊಡಿಸ್ಬೋದು. ಇನ್ನು ಎಲ್ರ ಮನೇಲೂ ಅದೇ ರೀತಿ ಹುಟ್ಟಕ್ಕಾಗಲ್ಲ. ಇವತ್ಲುಗೂ ಅಷ್ಟೇ ನಾನು ಫೋನ್ ತಗೊಂಡಿದ್ದೀನಿ. ನನ್ನ ಹತ್ರ ₹1,50,000 ಫೋನ್ ಇದೆ. ನಾನು ಆ್ಯಕ್ಚುಲಿ 1,50,000 ಫೋನ್ ನಾನೇನಾದರೂ ಕಂಟೆಂಟ್ ಕ್ರಿಯೇಷನ್ ಇದ್ರಲ್ಲಿ ಇರಲಿಲ್ಲ ಅಂತ ಅಂದಿದ್ರೆ ನಾನು ತಗೋತಾನೆ ಇರಲಿಲ್ಲ. ಹಾಗನ್ಬಿಟ್ಟು ನಾನು ಕಂಟೆಂಟ್ ಕ್ರಿಯೇಷನ್ ಮಾಡೋದಕ್ಕೆ ಫೋನ್ ತಗೊಳ್ಳಿಲ್ಲ. ಬಿಫೋರ್ ಅದಕ್ಕಿಂತನೂ ಮಾಡ್ತಾ ಇದ್ದೀನಿ. ನಾನು 2017ರಿಂದನೂ ಮಾಡ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ಶಾರ್ಟ್ ಮೂವಿ ಮಾಡ್ತಾ ಇದ್ದೀನಿ, ವೀಡಿಯೋಸ್ ಮಾಡ್ತಾ ಇದ್ದೀನಿ. ಅವಾಗ್ಲಿಂದನೂ ಅಪ್ಡೇಟ್ ಆಗಿ ಮಾಡ್ತಾ ಇದ್ದೀನಿ. ಬಟ್ ನಾನು ಟ್ರೆಂಡ್‌ನ ಯಾವತ್ತೂ ಫಾಲೋ ಮಾಡ್ತಾ ಇರಲಿಲ್ಲ ಅಷ್ಟೇ. ಟ್ರೆಂಡ್ ಹೇಳುತ್ತೆ, ನೀನು ಹುಚ್ಚುಚ್ಚನ್ ಥರ ಆಡು, ಲಿಪ್ಸಿಂಗ್ ಮಾಡು, ಇನ್ನೊಂದು ಮಾಡು, ಕಾಪಿ ಮಾಡು. ಸೊ ಅದು ನಾನು ಫಾಲೋ ಮಾಡ್ತಾ ಇರಲಿಲ್ಲ ಅಷ್ಟೇ. ನಾನು ಅಪ್ಡೇಟ್ ಆಗಿದ್ದೀನಿ. ವೀಡಿಯೋಸ್ ಮಾಡ್ತಾ ಮಾಡ್ತಾ ನನಗೆ ಯಾವಾಗ ನನಗೆ ಕಾನ್ಫಿಡೆನ್ಸ್ ಬಂತು, ನಾನು ಒಳ್ಳೆ ವೀಡಿಯೋಸ್ ಇನ್ನೂ ಮಾಡ್ಬೋದು ಅಂತಂದಾಗ ಕಂಪ್ಯೂಟರ್ ತಗೊಂಡೆ ನಾನು. ಅದನ್ನು ಕೂಡ ಸೆಕೆಂಡ್ಸಲ್ಲೇ ತಗೊಂಡಿದ್ದು. ಏನಿಲ್ಲ ಅಂತಂದ್ರೂ 2 ಮಂತ್ಸ್ ನಾನು ಝೊಮ್ಯಾಟೋದಲ್ಲಿ ಕಂಟಿನ್ಯೂಸ್ಲಿ ನಾನ್ ಸ್ಟಾಪ್ ಕೆಲಸ ಮಾಡ್ಬಿಟ್ಟು ನಾನು ಅದನ್ನು ತಗೊಂಡಿದ್ದೀನಿ ನಾನು. ಮೊಬೈಲ್ ತಗೊಂಡಿದ್ದೀನಿ. ಅದನ್ನು ಅಷ್ಟೇ ನಂದು ತುಂಬಾ ಎಷ್ಟು ಹೇಳಬೇಕು ಅಂದ್ರೆ ನೈಟ್ ಟೈಮೆಲ್ಲ ವರ್ಕ್ ಮಾಡಿದ್ದೀನಿ. ತುಂಬಾ ನೈಟ್ ಟೈಮ್ ವರ್ಕ್ ಮಾಡಿದ್ದೀನಿ. ಆ ಮೊಬೈಲ್ ತಗೊಳ್ಳೋ ಉದ್ದೇಶಕ್ಕೋಸ್ಕರನೇ. ಯಾಕಂದ್ರೆ ನಾನು ಕಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಚೆನ್ನಾಗಿ ಬರಬೇಕು. ಬಟ್ ಐಫೋನಲ್ಲಿ ಆಮೇಲೆ ನಾನು ತಗೊಂಡ್ಮೇಲೆ ಗೊತ್ತಾಯಿತು. ಒಂದು ತಿಂಗಳು, 2 ತಿಂಗಳಾದ್ಮೇಲೆ ನಾನು ಎಕ್ಸ್ಪೆಕ್ಟ್ ಮಾಡೋ ರೀತಿ ನನ್ನ ವಿಷನ್‌ಗೆ ತಕ್ಕನಾಗಿ ಈ ಮೊಬೈಲಲ್ಲಿ ಶೂಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅದೊಂದು ಆಟೋಮೆಟಿಕ್ ನಾರ್ಮಲ್ ಆಗಿ ಏನೋ ಒಂದು ವ್ಲಾಗ್ಸ್ ಇವಾಗ ಮಾಡ್ತಾ ಇರೋದು ಆ್ಯಕ್ಚುಲಿ ಅದೇ ಫೋನಲ್ಲಿ. ಈ ಥರ ಏನಾದರೂ ಮಾಡ್ಬೋದೇ ಹೊರತು ನಾನು ಇವಾಗ ನಾನು ಇನ್‌ಸ್ಟಾಗ್ರಾಮಲ್ಲಿ ಮಾಡೋ ರೀತಿ ಕಂಟೆಂಟ್‌ಗಳು ಮಾಡಬೇಕು ಅಂತಂದ್ರೆ ಅದು ವರ್ಕ್ ಆಗ್ತಿರ್ಲಿಲ್ಲ. ಸರಿ ಹಾಗೂ ಒಂದು ಏನೋ ಮಾಡಿ ತಡ್ಕೊಂಡೆ. ಒಂದು 6 ತಿಂಗಳು, 1 ವರ್ಷದವರೆಗೂ ಮೊಬೈಲ್‌ನಲ್ಲೇ ಮಾಡಿ, ಆಮೇಲೆ ನೆಕ್ಸ್ಟ್ ಕ್ಯಾಮ್ರಾಗೆ ಬಂದೆ. ಕ್ಯಾಮ್ರಾನೂ ತಗೊಂಡ್ಮೇಲೂ ಅಷ್ಟೇ. ಕ್ಯಾಮ್ರಾ ಫಸ್ಟ್ ಬಾಡಿ ತಗೊಂಡು, ಅದಕ್ಕೆ ಬೇರೆ ಲೆನ್ಸ್ ತಗೊಂಡು, ನಿಧಾನಕ್ಕೆ ಅದು ನಾನು ಮಾಡ್ತಾ ಮಾಡ್ತಾ ನನಗೇನು ಅರ್ನಿಂಗ್ಸ್ ಏನು ಬರ್ತಾ ಇರಲಿಲ್ಲ ಎಲ್ಲೂನು ಕೂಡ. ನಾನು ಸಪ್ರೇಟಾಗಿ ಅರ್ನಿಂಗ್ ಮಾಡಿದ್ದು ನಾನು ಪರ್ಸನಲಾಗಿ ಬೇರೆ ಬೇರೆ ಕೆಲಸದಲ್ಲಿ ಮಾಡಿದಂಥ ಅರ್ನಿಂಗ್ಸ್ ಇದ್ರ ಮೇಲೆ ಸುರಿತಾ ಇದೆ ಅಷ್ಟೇ ನಾನು. ಮಾಡಿ ಒಳ್ಳೆ ಕಂಟೆಂಟ್ ಮಾಡಬೇಕು, ನೆಕ್ಸ್ಟ್ ಲೆವೆಲಾಗಿ ಮಾಡಬೇಕು. ಇವಾಗಲೂ ಅಷ್ಟೇ. ಇವತ್ಲಿಗೆ ಎಷ್ಟೋ ಜನ ಬೆಳೆದಿದ್ದಾರಲ್ಲ, ತಿಂಗಳಿಗೆ 5,00,000 10,00,000 ಮಾಡ್ತಾ ಇದ್ದಾರೆ. ಅವ್ರ ಯೋಗ್ಯತೆ ಇವತ್ಲಿಗೆ ಒಂದು ಒಳ್ಳೆ ಕಂಟೆಂಟ್ ಮಾಡಕ್ಕೆ ಬರಲ್ಲ ಅವ್ರಿಗೆ. ನಾನು ಪ್ರಾಂಪ್ಟಾಗಿ ಹೇಳ್ತೀನಿ, ನನಗೇನಾದರೂ ಅಷ್ಟು ಇನ್ಕಮ್ ಬರ್ತಾ ಇದ್ದಿತ್ತು ಅಂದ್ರೆ ನಾನು ಸಿನಿಮಾನೇ ಮಾಡಿರ್ತಿದ್ದೆ ಇಷ್ಟೊತ್ತಿಗೆ. ಎಷ್ಟೋ ಸಿನಿಮಾಗಳನ್ನ ಮಾಡ್ತಾ ಇದ್ದೆ ನಾನು. ಬಟ್ ಏನು ಅಂತಂದ್ರೆ ನಮ್ಮಂಥವ್ರಿಗೆ ಯಾರೂ ಜನ ಸಪೋರ್ಟ್ ಮಾಡಲ್ಲ. ನಮ್ಮಂಥವ್ರು, ನನ್ನಂಥವ್ರು ಎಷ್ಟೋ ಜನ ಇದ್ದಾರೆ, ಲೆಕ್ಕನೇ ಇಲ್ಲ. ಬಂದಿದ್ದಾರೆ ಎಷ್ಟೋ ಜನ, ಹೋಗ್ಬಿಟ್ಟಿದ್ದಾರೆ ವಾಪಸ್ಸು. ಯಾಕಂದ್ರೆ ಬರ್ತಾರೆ, ಅಲ್ಲೊಂದು ಇಲ್ಲೊಂದು ವೀಡಿಯೋಸ್‌ಗಳನ್ನ ಮಾಡ್ತಾರೆ. ಸ್ಟಾರ್ಟಿಂಗ್ ಇನಿಷಿಯಲಿ ಕಷ್ಟಪಟ್ಕೊಂಡು ಯಾರೂ ಸಪೋರ್ಟ್ ಮಾಡಲ್ಲ. ಬಟ್ ಈ ಹುಚ್ಚು ಥರ ಆಡೋದು, ಕ್ರಿಂಜಾಗಿ ಮಾಡೋದು, ಈ ಕಾಪಿ ಕಂಟೆಂಟ್ ಮಾಡೋದು ಇದೆಲ್ಲ ತುಂಬ ಸುಲಭ. ಈಸಿಯಾಗಿ ಎಲ್ಲೋ ಒಂದು ಕಾಪಿ ಮಾಡೋದು, ಹಾಕ್ಬಿಡೋದು. ನೀವೇ ನೋಡಿ ಪ್ರತಿ ಸತಿನೂ ಅಷ್ಟೇ, ನಾನೇನೋ ಹೇಳ್ಬೇಕು ಅಂತ ಅಲ್ಲ. ನಾನು ಆ್ಯಕ್ಚುಲಿ ನನ್ನ ಪ್ರಾಂಪ್ಟಾಗಿ ಹೇಳ್ತೀನಿ. ನನ್ನ ವೀಡಿಯೋಸು ನಾನು ಇನ್ಸ್ಟಾಗ್ರಾಮಲ್ಲಿ ಮಾಡೋಂಥ ವೀಡಿಯೋಸು ತುಂಬ ಚೆನ್ನಾಗಿರುತ್ತೆ. ಪ್ರಾಂಪ್ಟಾಗಿ ನಾನು ಪರ್ಫೆಕ್ಟಾಗಿ ಎಫರ್ಟ್ ಹಾಕ್ಬಿಟ್ಟು, ನನಗೆ ಒಂದು ಟ್ರೆಂಡ್‌ಗಲ್ಲ ಅನ್ನೋ ಒಂದು ಇದನ್ನ ಬಿಟ್ಟರೆ, ನಾನು ಪ್ರಾಪರಾಗಿ ಫಿಕ್ಷನಲ್ ಸ್ಟೋರೀಸ್‌ಗಳನ್ನ ನಾನು ಮಾಡ್ತೀನಿ. ಅದು ನನ್ನ ಅರ್ಹತೆ. ಅದನ್ನ ನಾನು ಅಲ್ಲಿಗೆ ಸ್ಟಾಪ್ ಮಾಡೋದಿಲ್ಲ. ಅಲ್ಲಿಂದ ಇನ್ನೂ ನೆಕ್ಸ್ಟ್ ಲೆವೆಲ್‌ಗೆ ತೊಗೊಂಡೋಗ್ತೀನಿ. ಅಲ್ಲಿಂದ ಇನ್ನೂ ನೆಕ್ಸ್ಟ್ ಲೆವೆಲ್‌ಗೆ ತೊಗೊಂಡೋಗ್ತೀನಿ. ಪ್ರತಿ ಸತಿನೂ ಕೂಡ ನಾನು ಅಪ್ಡೇಟ್ ಆಗ್ತೀನಿ. ಸೊ ನಾನು ಇದ್ದಲ್ಲೇ ಇರಲ್ಲ. ನಾನು ಒಂದು ಸತಿ ಮಾಡಿ ಒಂದು ಅಪ್ಡೇಟ್ ಆದಮೇಲೆ ವಾಪಸ್ ಕೆಳಗಡೆ ಮಾತ್ರ ಬರಲ್ಲ ನಾನು. ಅಟ್ ಎನಿ ಕಾಸ್ಟ್ ಏನೇ ಆಯಿತು. ನಾನು ಇನ್ಸ್ಟಾಗ್ರಾಮಲ್ಲಿ ಸುಮ್ಮನೆ ಹೋಗ್ಬಿಟ್ಟು ಏನೋ ಇಟ್ಕೊಂಡು ಇವಾಗ ಇದೇ ಥರದ ವೀಡಿಯೋಸ್‌ಗಳನ್ನ ಏನೋ ಒಂದು ಹೇಳೋದು ದೊಡ್ಡ ವಿಷಯ ಅಲ್ಲ. ಬಟ್ ನಾನು ಒಂದು ಮಾಡಿದ್ಮೇಲೆ ಅದು ನೆಕ್ಸ್ಟ್ ವೀಡಿಯೋ ಅದಕ್ಕಿಂತ ದೊಡ್ಡದಾಗಿರಬೇಕು. ಸೊ ಈ ಥರನೇ ಥಾಟ್ಸ್‌ಗಳನ್ನ ಇಟ್ಕೊಳ್ಳೋವಂಥದ್ದು. ಸೊ ಕೊನೆಯದಾಗಿ ನಾನು ಹೇಳಬೇಕು ಅಂತ ಅಂದರೆ, ದಯವಿಟ್ಟು ನೀವೇ ಅರ್ನ್ ಮಾಡಿ. ನಿಮ್ಮ ಮನೇಲಿ ಏನಾದರೂ ಬಡತನ ಇತ್ತು ಅಂದರೆ, ಇಲ್ಲ ಕೊಡ್ಸೋಕ್ಕಾದ್ರೆ ದಯವಿಟ್ಟು ಅವರೇ ಕೊಡಿಸ್ತಾರೆ. ಅದನ್ನ ಬಿಟ್ಬಿಟ್ಟು ತುಂಬಾನೇ ಗಂಟು ಬೀಳಕ್ಕೆ ಹೋಗ್ಬೇಡಿ. ಕೊಡಿಸ್ಲೇಬೇಕು ಹಾಗೆ ಹೀಗೆ ಅಂತ ಎಲ್ಲ. ಯಾಕಂದ್ರೆ ಎಲ್ಲರ ಹತ್ರನೂ ಆ ಕೆಪಾಸಿಟಿ ಇರೋಲ್ಲ. ನಿಮ್ಗೆ ಗೊತ್ತಿರಲ್ಲ ಮನೆಯಲ್ಲಿ ಏನೇನು ನಡೀತಾ ಇರುತ್ತೆ. ಎಷ್ಟೋ ವಿಷಯಗಳು ನಿಮ್ಗೆ ಹೇಳೋದೇ ಇಲ್ಲ ಅವರು. ಎಲ್ಲೆಲ್ಲಿ ಸಾಲ ತಗೊಂಡಿರ್ತಾರೆ, ಎಲ್ಲಿ ಬಡ್ಡಿ ಕಟ್ತಾ ಇರ್ತಾರೆ, ಅವ್ರ ಇನ್ಕಮ್ ಎಷ್ಟು, ಯಾವುದೂ ನಿಮ್ಗೆ ಗೊತ್ತಿರಲ್ಲ. ನಿಮ್ಗೇನು ಅನ್ಸುತ್ತೆ, ಓಕೆ ಮನೇಲೆಲ್ಲ ಚೆನ್ನಾಗಿದೆ ಅಂತಾನೆ ಫೀಲ್ ಅನಿಸ್ತಾ ಇರುತ್ತೆ. ಬಟ್ ಆ ಸಿಚುವೇಶನ್ ಇರುತ್ತೆ. ಇಲ್ಲಾಂದ್ರೆ ನೀವು ಅರ್ನ್ ಮಾಡಿ, ತಗೊಳ್ಳಿ. ನೀವು ತಗೊಳ್ಳೇಬೇಕು ಅಂತ ಅಂದರೆ. ಬಟ್ ನನ್ನ ಒಂದು ಇದ್ರಲ್ಲಿ ಹೇಳೋದಾದ್ರೆ, ನೀವು ಐಫೋನೇ ತಗೊಳ್ಬೇಕು, ಇಲ್ಲ ದೊಡ್ಡ ಬೈಕೇ ತಗೊಳ್ಬೇಕು, ಆ ಥರ ಏನಿಲ್ಲ ನಿಮಗೆ. ನಿಮ್ಗೆ ಏನು ಬೇಕೋ, ಇಷ್ಟ ಆಗುತ್ತೋ, ನಿಮ್ಗೆ ಅರ್ಹತೆಗೆ ತಕ್ಕ ಹಾಗೆ ನೀವೇನು ಮಾಡ್ಬೋದು ಅದನ್ನ ತಗೊಳ್ಳಿ. ಯಾಕಂದ್ರೆ ನೀವು ಯಾವಾಗಲೂ ಅಷ್ಟೇ ತಗೊಳ್ಳೋದನ್ನ ಮಾತ್ರ ಯೋಚನೆ ಮಾಡ್ತೀರ. ತಗೊಂಡ್ಮೇಲೆ ಅದು ಕಾಮನ್ ಅದು. ಒಂದು ದಿನ ಚೆನ್ನಾಗಿರುತ್ತೆ, ಒಂದು ತಿಂಗಳು ಚೆನ್ನಾಗಿರುತ್ತೆ ಅಷ್ಟೇ. ಅದಾದ್ಮೇಲೆ ಮುಗೀತು. ನೀವೇನು ಅನ್ಕೊಬಿಟ್ಟಿದ್ದೀರ. ಈಗಲೂ ಎಷ್ಟೋ ಜನ ಹುಡುಗರು ನನಗೆ ಯೂತ್ಸ್ ಹುಡುಗರನ್ನ ನೋಡಿದ್ದೀನಿ. ಹಿಂಗ್ ಹುಡುಗರನ್ನ ಮೊಬೈಲ್ ಇದ್ಬಿಟ್ರೆ, ಒಳ್ಳೆ ಐಫೋನು, ಬೈಕ್ ಇದ್ಬಿಟ್ರೆ ನಾನು ಹಿಂದೆ ಹುಡುಗಿರು ಬಂದ್ಬಿಡ್ತಾರೆ. ಈ ಥರ ಥಾಟ್ಸ್ ಈಗಲೂ ಇಟ್ಕೊಂಡಿದ್ದಾರೆ. ಅದು ತಗೋಬಿಟ್ರೆ ಸಾಕು ಬರ್ತಾರೆ ಅಂತ. ನಿಮ್ಗೆ ಫ್ಯಾಕ್ಟ್ ಹೇಳ್ತೀನಿ ನೋಡಿ, ಅದನ್ನೆಲ್ಲ ಇದ್ರಲ್ಲ ನಿಮ್ಮ ಹತ್ರ ಯಾವುದೇ ರೇಂಜ್ ಕಾರ್ ಇದ್ರೂ ಕೂಡ ಯಾರು ನಿಮ್ಮ ಹಿಂದೆ ಬರಲ್ಲ. ಬರೋದೇನು ಅಂತ ಅಂದರೆ, ನಾವು ನೋಡ್ತೀವಲ್ಲ, ನಾವು ನೋಡಿ ಸಾಮಾನ್ಯವಾಗಿ ಚಪ್ರಿ ಹುಡುಗರು ಏನು ಮಾಡ್ತಾರೆ ಹೇಳಿ? ಅವ್ರ ಹತ್ರ ಆ ಥರ ಬೈಕು ಇರಲ್ಲ, ಮೊಬೈಲು ಇರಲ್ಲ. ಫ್ರೆಂಡ್ಸ್‌ದು ಈಸ್ಕೊಬಂದು ಆ ಥರ ಶೋಕಿಗಳನ್ನ ಮಾಡ್ತಾ ಇರ್ತಾರೆ. ಸೊ ಅದೆಲ್ಲ ಏನು ಅಂತ ಅಂದ್ರೆ ಅವ್ರವ್ರ ಒಂದು ಇದಕ್ಕೆ ಬಿಟ್ಟಿದ್ದು. ಹಾಗಂತ ನೀವೇನೋ ಒಂಥರ ತಗೊಂಡ ತಕ್ಷಣನೇ ಏನೂ ಕೂಡ ಬದಲಾಗಲ್ಲ.
ಸೊ ದಯವಿಟ್ಟು ಆದಷ್ಟು ನೀವೇ ಅರ್ನ್ ಮಾಡಿ, ನೀವೇ ತಗೊಳ್ಳಿ. ಮತ್ತೆ ಅದೇ ರೀತಿ ಅಪ್ಪ ಅಮ್ಮನೂ ಅಷ್ಟೇ, ಮಕ್ಳಿಗೆ ಏನು ಇಷ್ಟ ಆಗುತ್ತೆ ಅದನ್ನು ಕೂಡ ತುಂಬ ನೀವು ನೋಡ್ಕೊಳ್ಬೇಕಾಗುತ್ತೆ. ನೀವೇ ಅಷ್ಟೇ ತೊಗೊಂಡೋಗ್ಬಿಟ್ಟು ಎಲ್ಲೆಲ್ಲೆಲ್ಲೋ ಹಾಕ್ಬಿಟ್ಟು, ಅವ್ರು ಇರುವಂಥ ಒಂದು ಅಟ್ಮಾಸ್ಫಿಯರ್ ತುಂಬಾನೇ ವೆರಿ ಇಂಪಾರ್ಟೆಂಟು. ನೀವು ತೊಗೊಂಡೋಗ್ಬಿಟ್ಟು ದೊಡ್ಡ ಸ್ಕೂಲ್‌ಗೆ ಹಾಕ್ಬಿಡೋದಂತೆ, ದೊಡ್ಡ ಕಾಲೇಜ್‌ಗೆ ಹಾಕ್ಬಿಡೋದಂತೆ. ಅಲ್ಲಿ ನೀವು ಫೀಸ್ ಕಟ್ಟೋದಕ್ಕೆ ತುಂಬಾ ಕಷ್ಟಪಡ್ತಾ ಇರ್ತೀರ. ಬಟ್ ಅವ್ನ ಲೈಫ್ ಸ್ಟೈಲ್‌ನ ಅಲ್ಲಿ ಕೊಡಕ್ಕಾಗಲ್ಲ. ಯಾಕಂದ್ರೆ ಅವ್ನ ಸುತ್ತಮುತ್ತ ಇರೋರೆಲ್ಲ ಶ್ರೀಮಂತರಾಗಿರ್ತಾರೆ. ಸೊ ಅದೇನಾಗುತ್ತೆ ಅವ್ರಿಗೂ ಕಷ್ಟ ಆಗುತ್ತೆ. ಈ ಥರ ಬೇಜಾನ್ ಕೇಸಸ್‌ಗಳಲ್ಲಾಗಿರುತ್ತೆ. ಸೊ ಅದಕ್ಕೆ ನಿಮ್ಮ ಅರ್ಹತೆಗೆ ತಕ್ಕ ಹಾಗೆ, ನಿಮ್ಮ ಒಂದು ಇದಕ್ಕೆ ನಿಮ್ಮ ಕೈಲಿ ಏನಾಗುತ್ತೋ, ಆ ಒಂದು ಸ್ಕೂಲ್‌ಗಳಾಗ್ಲಿ, ಆ ಥರ ಒಂದು ಕಾಲೇಜ್‌ಗಾಗ್ಲಿ, ಆ ಅಟ್ಮಾಸ್ಫಿಯರಲ್ಲಿ ಅವ್ರನ್ನ ಬೆಳೆಸಿ. ಅವ್ರಿಗೆ ಯಾವುದೇ ರೀತಿ ಜಾಸ್ತಿ ಇದನ್ನ ಬರೋದಿಲ್ಲ. ಮತ್ತೆ ಅದಷ್ಟೇ ಅಲ್ಲ, ಮನೆಗೆ ಆಮೇಲೆ ಕುಡ್ಕೊಂಡು ಬರೋದು. ಎಷ್ಟೋ ಜನ ಗಂಡಸರು ಈಗಲೂ ಮಾಡ್ತಾರೆ. ಅದು ಆ ಒಂದು ಹಿಂಸೆನ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅಪ್ಪ ಮನೆಗೆ ಕುಡ್ಕೊಂಡು ಬಂದಾಗ ಮನೇಲಿ ಮಕ್ಕಳು ಹೇಗಿರುತ್ತೆ, ಅದರಲ್ಲೂ ಹೆಣ್ಮಕ್ಳು ಇದ್ರಂತೂ ಅದೊಂಥರ ನರಕ ಅದು. ಹೇಗೆ ಆ ಮಕ್ಳುಗಳು ಬದಲಾಗ್ತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಲ್ಲೇನೆ. ತಂದೆ ತಾಯಿ ಕರೆಕ್ಟಾಗಿ ಖುಷಿಯಾಗಿ ಇದ್ಬಿಟ್ರೆ ಮನೇಲಿ ಅಂದ್ರೆ ಆ ಮಕ್ಳಿಗೆ ಒಂಥರ ಅದು ಆ್ಯಕ್ಚುಲಿ ಇನ್ನೊಂದ್ ಥರ ಸ್ವರ್ಗ ಅದು. ಮನೆಗೆ ಬಂದ ಅಪ್ಪ ಕುಡ್ಕೊಂಡು ಬಂದ, ಅಮ್ಮ ಬೈಕೊಂಡು ಏನೋ ಅಡುಗೆ ಮಾಡ್ತಾ ಇದ್ದಾರೆ. ಈ ಥರ ಎಲ್ಲ ಮಾಡ್ತಾ ಇದ್ರೆ ಆ ಮಕ್ಳಿಗೂ ಕೂಡ ತುಂಬಾನೇ ಕಷ್ಟ ಆಗುತ್ತೆ. ನಾನು ಇನ್ನೂ ಒಂದು ಪ್ರಾಂಪ್ಟ್ ಆಗಿ ಹೇಳ್ತೀನಿ. ನೀವು ಅಂಥ ಜನಗಳಾಗಿದ್ರೆ ದಯವಿಟ್ಟು ಯೋಗ್ಯತೆ ಇಲ್ಲ ಅಂದಮೇಲೆ ಮಕ್ಕಳನ್ನ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಕರೆಕ್ಟಾಗಿ ಸಾಕಂಗಿದ್ರೆ ಮಾತ್ರ ಮಾಡ್ಕೊಳ್ಳಿ. ಡ್ರಿಂಕ್ಸು, ಸ್ಮೋಕು ಮನೆಗೆಲ್ಲ ತಂದು ಅವ್ರನ್ನೆಲ್ಲ ಹಿಂಸೆ ಅದು. ನಿಮ್ಗೆ ಯಾವ ಮಕ್ಳನ್ನು ಹೇಳ್ಕೊಳಕ್ಕೆ ಹೋಗಲ್ಲ ಅದೆಲ್ಲ. ಹಿಂಗಾಗ್ತಿದೆ, ಹಂಗಾಗ್ತಿದೆ ಅಂತ. ಬಟ್ ಅದು ಹೆವಿ ಟಾರ್ಚರ್ ಅದು. ಅದನ್ನ ಅನುಭವಿಸೋದು ಅನುಭವಿಸಿರೋಂಥವ್ರಿಗೆ ಗೊತ್ತಾಗುತ್ತದು. ಮನೇಲಿ ಯಾವಾಗಲೂ ಜಗಳ ಮಾಡ್ತಾ ಇರೋದು, ಅದೆಲ್ಲ ಕೇಳಿಸ್ಕೊಳಕ್ಕಾಗಲ್ಲ. ಹೆವಿ ಟಾರ್ಚರ್ ಅದು. ನೀವು ಅದೇ ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡ್ರೆ ಅವರು ಅಷ್ಟೇ ಓಕೆ, ಓಕೆ ಅನ್ಕೊಂಡು ಸುಮ್ನಾಗ್ತಾರೆ. ನೀವು ಅದೇ ರೀತಿ ಬಿಹೇವ್ ಮಾಡ್ತಾ ಇದ್ರೆ ಮಕ್ಳು ಕೂಡ ಅದೇ ರೀತಿ ನನಗೆ ಅದೇ ಬೇಕು, ಇದೇ ಬೇಕು ಅಂತ ಅವರು ಕೂಡ ಹಠ ಮಾಡ್ತಾ ಇರ್ತಾರೆ. ಸೊ ಇದಾಗಿತ್ತು ನನ್ನ ವಿಡಿಯೋ. ಆ್ಯಕ್ಚುಲಿ ಒಂದು 6 ತಿಂಗಳೇ ಆಗಿತ್ತು ಅನ್ಸುತ್ತೆ ವಿಡಿಯೋ ಮಾಡಿ. ಇಲ್ಲ ಇನ್ಮೇಲೆ ಡೈಲಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನಾನು ಕೆಲವು ಕಿತ್ತೋದು ನನ್ನ ಮಕ್ಕಳನ್ನೆಲ್ಲ ನೋಡ್ಬಿಟ್ನಲ್ಲ, ಅಯ್ಯೋ! ನಾವ್ಯಾಕೆ, ನಾವು ಹಂಗಿದ್ದಿದ್ದನ್ನೇ ಮಾಡಬೇಕು, ಒಳ್ಳೇದನ್ನೇ ಮಾಡಬೇಕು ಯವ್ವಾ ಅಂತ ಅನ್ಕೊಳ್ತಾ ಇದ್ವು. ಅದೆಲ್ಲ ಹೋಯ್ತದು. ಏನು ಮಾಡೋಕ್ಕಾಗಲ್ಲ. ಮಾಡೋಣ ಇನ್ಮೇಲೆ. ಸೊ ಕೊನೆಯದಾಗಿ ಒಳ್ಳೆಯವ್ರಿಗೆಲ್ಲ ಒಳ್ಳೇದಾಗಲಿ, ಕೆಟ್ಟ ನನ್ನ ಮಕ್ಳಿಗೆಲ್ಲ ಕೆಟ್ಟದಾಗಲಿ ಅಂತ ಬಯಸ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ.